ಹಾಯ್ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ರವೆ ಇಡ್ಲಿ ಮಾಡ್ತಾ ಇದ್ದೆ. ತುಂಬಾ ಜನ ರೆಸಿಪಿ ಕೇಳ್ತಾ ಇದ್ರಿ, ನೀವು ರವೆ ಇಡ್ಲಿ ಮಾಡಿದಾಗ ಯಾವಾಗಾದ್ರೂ ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಇಟ್ಕೊಂಡಿದ್ದಲ್ಲ, ಸ್ವಲ್ಪ ಟೈಮ್ ಇತ್ತು ನನಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕೂ. ಸೊ ಹಾಗಾಗಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಆಕ್ಚುಲಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೇಗೆ ಏನೇನ್ ಬೇಕು, ಯಾವ ರವೆ ಯೂಸ್ ಮಾಡಿದೀನಿ ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. ಆಮೇಲೆ ಅಷ್ಟೊತ್ತಿಗೆ ಇಡ್ಲಿ ಹಿಟ್ಟು ರೆಡಿ ಇದೆ. ಸ್ವಲ್ಪ ಎಣ್ಣೆಗೆ ಸಾಸಿವೆ, ಹಾಗೆ ಜೀರಿಗೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕಮ್ಮಿ ಹಾಕ್ತೀನಿ, ಕಡಲೆಬೇಳೆ ಜಾಸ್ತಿ ಹಾಕ್ತಾ ಇದ್ದೀವಿ. ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ. ಇದ್ರ ಜೊತೆ ಗೋಡಂಬಿ, ನಮಗೆ ಇದಕ್ಕೆ ಸಣ್ಣದಾಗಿ ರೌಂಡಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನಕಾಯಿ. ಇದಕ್ಕೆ ತೊಗೊತಿರೋದು ಉಪ್ಪಿಟ್ಟಿನ ರವೆ, ಚಿರೋಟಿ ರವೆ ಅಲ್ಲ, ಉಪ್ಪಿಟ್ಟಿನ ರವೆ ಬರುತ್ತಲ್ಲ ಅದು. ಆ್ಯಂಡ್ ಬನ್ಸಿ ರವೆನೂ ಅಲ್ಲ, ಸ್ವಲ್ಪ ಆಲ್ಮೋಸ್ಟ್ ಒಂದು ಪಾವ್ ಅಷ್ಟು ಹಾಕೋತಾ ಇದ್ದೀನಿ. ಇದನ್ನು ಉಪ್ಪಿಟ್ಟಿಗೆ ಹುರ್ಕೋತೀವಲ್ಲ ಆ ಥರ ಹುರ್ಕೋತಾ ಇದ್ದೀನಿ. ಒಂದು ನಿಮಿಷ ಅಥವಾ 2 ನಿಮಿಷ ಅಷ್ಟು ಸಾಕಾಗುತ್ತೆ, ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ಚೆನ್ನಾಗಿ ಫ್ರೈ ಆಗಿದೆ, ಮತ್ತು ಹುರಿದಿದ್ದಾಗಿದೆ ಅಷ್ಟೇ. ಫ್ರೈ ಅಂದರೆ ಏನೆಲ್ಲ ಬರೀ ಹುರಿದಿದ್ದಾಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗೆ ಹಸಿ ವಾಸನೆ ಕೂಡ ಹೋಗಿದೆ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆರಿದೆ ಇದು. ಈಗ ಇದಕ್ಕೆ ಫಸ್ಟು ಉಪ್ಪು ಹಾಕೋತಾ ಇದ್ದೀನಿ, ಪುಡಿ ಉಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. ಮೊಸರು, ಮಾಮೂಲಿ ಗಟ್ಟಿ ಮೊಸರು ಬರ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಇದರೊಳಗೆ 2 ಸ್ಪೂನ್ ಅಷ್ಟು ಹಾಕೋತಾ, 2 ಸೌಟಷ್ಟು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮೊಸರು ಬೇಕಾಗುತ್ತೆ. ನೀರು, ಮೊಸರು ಪ್ಯಾಕೆಟ್ ತೊಳೆಯೋದಿರುತ್ತಲ್ಲ ನೀರು, ಅದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತೆ ಬೇರೆ ನೀರೇನಿದೆ ಅಂತ. ಈಗ ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ತುಂಬ ಚಿಟಿಕೆ. ಏನಕ್ಕೆ ಅಂದರೆ ಸ್ವಲ್ಪ ಉಬ್ಬುತ್ತಿದ್ದು, ಅದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅಥವಾ ಒಂದು ಚಿಟಿಕೆ ಅಂತೀವಲ್ಲ ಅಷ್ಟು. ಸೊ ಈ ಹದ ಸದ್ಯಕ್ಕೆ ಸರಿ ಇದೆ. ಆಮೇಲೆ ತುಂಬ ಗಟ್ಟಿ ಆಯಿತು ಅಂದರೆ ಒಂಚೂರು ನೀರು ಅಥವಾ ಮೊಸರು ಹಾಕ್ಕೊಳ್ತೀನಿ. ಈಗ ಒಂದು ಆಲ್ಮೋಸ್ಟ್ 15 ನಿಮಿಷದಷ್ಟು ಇದನ್ನು ಹೀಗೆ ಮುಚ್ಚಿಡ್ತಾ ಇದ್ದೀನಿ. ಚೆನ್ನಾಗಿ ನೆನೆಯುತ್ತೆ, ದಪ್ಪ ಆಗುತ್ತೆ. ತೋರಿಸ್ತೀನಿ ಹೇಗಾಗುತ್ತೆ ಅಂತ ಆಮೇಲೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಅಷ್ಟು ಹಾಗೆ ಇಟ್ಟಿದೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೋತೀನಿ. ಗಟ್ಟಿಯಾಗಿದೆ, ಚೆನ್ನಾಗಿ ಒದಗಿದೆ. ಇದೇ ಹದದಲ್ಲಿ ಇಡ್ತೀರಾ ಅಂದರೆ ಪರವಾಗಿಲ್ಲ, ಇಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ಇಡ್ಲಿ ಹಿಟ್ಟಿನ ಹದನೇ ಮಾಡ್ಕೋಬೋದು. ಹಿಟ್ಟನ್ನ ಬಿಡು, ಆಮೇಲೆ ಹೇಳ್ಕೊಡ್ತೀನಿ. ಇವತ್ತು ಇಡ್ಲಿಗೆ ಅಂತ ಚಟ್ನಿ ಆ್ಯಕ್ಚುಲಿ ರುಬ್ಬಿರೋದು ಕೈಯಲ್ಲಿ ಸ್ವಲ್ಪ ಟೈಮ್ ಇತ್ತು. ಸೊ ಹಾಗಾಗಿ ರುಬ್ಕೊಡ್ತೀನಿ ಅಂತ ಇಡ್ಲಿಗೆ ರುಬ್ಬಿರೋ ಚಟ್ನಿ, ಕೈಲಿ ರುಬ್ಬಿರೋಂಥ ಚಟ್ನಿ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಫ್ರೀ ಇದ್ದರೆ ಡೆಫಿನೆಟ್ಲಿ ನನಗೆ ಅಡುಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾನೆ. ಸೊ ಇಲ್ಲ ನಾನು ತರಕಾರಿ ಹೆಚ್ಚಿದೆ ಅವ್ನು ಕುಕ್ ಮಾಡೋದು, ಅಥವಾ ಅವ್ನು ಕುಕ್ ಮಾಡೋದು ನಾನು ತರಕಾರಿ ಹೆಚ್ಕೊಡೋದು. ಈ ಥರ ನಾವು ಆ್ಯಕ್ಚುಲಿ ಕೆಲಸನ ಡಿವೈಡ್ ಮಾಡ್ಕೊತೀವಿ ಫ್ರೀ ಇದ್ದರೆ. ಇಲ್ಲಾಂದರೆ ನಾನೊಬ್ಬಳೇ ಎಲ್ಲನೂ ಮಾಡ್ಕೊತೀನಿ. ಒಬ್ರಿಗಿಂತ ಇಬ್ಬರು ಮಾಡಿದ್ರೆ ಲೈಕ್ ಕೆಲಸ ಡಿವೈಡ್ ಆಗಿರುತ್ತೆ ಆ್ಯಂಡ್ ಆರಾಮಾಗೂ ಇರುತ್ತೆ. ಸೊ ಆಲ್ಮೋಸ್ಟ್ ಆಗಿದೆ. ಆ ಕಡೆ ಈ ಕಡೆ ಬಿಳಿ ಹೊಗೆ ಬರ್ತಾ ಇದೆ, ಹಾಗಾಗಿ ನೋಡಿ ಚೆನ್ನಾಗಿ ಆಗಿದೆ. ಸಾಫ್ಟಾಗೂ ಇರುತ್ತೆ, ಸೋಡಾ ಹಾಕಿರೋದನ್ನ ಸ್ವಲ್ಪ ಹಾಕಿರೋದು ಅಷ್ಟೇ. ನಾನು ಸ್ವಲ್ಪ ಹಿಟ್ಟನ್ನ ಕಮ್ಮಿ ಹಾಕ್ತೀನಿ, ಅದಕ್ಕೆ ಈ ಸೈಜ್ನಲ್ಲಿ ಆಗುತ್ತೆ. ಇಲ್ಲ ನೀವು ದೊಡ್ಡ ಸೇಮ್ ಹೋಟೆಲ್ ಥರ ಬೇಕು ಅಂದರೆ ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಕ್ಲೀನಾಗಿ ಹರಡುತ್ತೆ. ಬಟ್ ಟೇಸ್ಟ್ ಮಾತ್ರ ಅದೇ ಥರನೇ ಇರುತ್ತೆ. ಚಟ್ನಿ ರೆಡಿಯಾಗಿದೆ, ನುಣ್ಣಗಾಗಿದೆ. ಬಟ್ ಸ್ವಲ್ಪ ಗಟ್ಟಿ ಮಾಡಿ ಇಟ್ಕೊಂಡಿರ್ತೀವಿ. ಬೇಕು ಅಂದಾಗ ಇದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಚಟ್ನಿ ಮಾಡ್ಕೋಬೋದು.
ಆ್ಯಕ್ಚುಲಿ ಈ ಥರ ರುಬ್ಬೋ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಟೈಮ್, ಈಗೆಲ್ಲದಕ್ಕೂ ಕನ್ಸ್ಟೆಂಟ್ ಬಂದಿರುತ್ತೆ, ಟೈಮ್ ಕನ್ಸ್ಟೆಂಟ್. ಆ ಕೆಲಸ ಈ ಕೆಲಸ ತುಂಬ ಬ್ಯುಸಿ ಇರ್ತೀವಿ. ಬಟ್ ಹಿಂದಿನ ಕಾಲದಲ್ಲಿ ಅದು ರುಬ್ಬೋರಲ್ಲ, ಸಖತ್ ಎಕ್ಸಸೈಸ್. ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ದ. ಸೊ ಹಾಗಾಗಿ ನಾನು ರುಬ್ತೀನಿ. ನಾನು ರೆಡಿ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಮಿಕ್ಸಿಗೆ ಹಾಕೋಣ ಅಂತ. ಆದರೆ ಮಿಕ್ಸಿಲಿ ನಾವು ಮಾಡ್ಕೊಂಡು ತಿನ್ನೋ ಚಟ್ನಿಗೂ ಈ ರುಬ್ಬಿ ಚಟ್ನಿಗೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೀವುಗಳು ಯಾರಾದರೂ ಈ ಥರ ರುಬ್ಬಿ ಚಟ್ನಿ ಇಷ್ಟಪಡ್ತೀರಾ ಅಂತ ನನಗೆ ಹೇಳೋದನ್ನ ಮಿಸ್ ಮಾಡಬೇಡಿ. ಹಾಗೆ ಏನು ಗೊತ್ತಾ, ನನ್ನ ಫ್ರಿಜ್ಜಲ್ಲಿ ಈ ಚಟ್ನಿ ಇಟ್ಟಾಗ ತುಂಬಾ ದಿನ ಆದರೂ ಹಾಳಾಗಿರಲ್ಲ. ಮಿಕ್ಸಿಗೆ ಹಾಕಿದಾಗ 1 ದಿನ ಅಥವಾ 2 ದಿನಕ್ಕೆ ಸ್ಮೆಲ್ ಶುರು ಆಗ್ಬಿಡುತ್ತೆ. ಬಟ್ ಈ ಚಟ್ನಿ ಮಾತ್ರ ಸುಮಾರು ಆಲ್ಮೋಸ್ಟ್ ಒಂದು 4-5 ದಿನದ ಮೇಲೆ ಅಥವಾ ಒಂದು ವಾರದ ಹತ್ತತ್ರ ಇಟ್ಕೊಂಡು ತಿನ್ಬೋದು. ಈಗ ಅದಕ್ಕೆ ಇಷ್ಟಕ್ಕೂ ನೀರು ಹಾಕಕ್ಕೆ ಹೋಗಲ್ಲ, ಸ್ವಲ್ಪ ಮಾತ್ರ ಒಂದು ಬಟ್ಲಲ್ಲಿ ಹಾಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಂಡು ಮಿಕ್ಕಿ ದಿನ ಇಟ್ಟಿರ್ತೀನಿ. ಅಂಡ್ ವಾಸನೆ ಸಕ್ಕತ್ತಾಗಿದೆ. ಏನಕ್ಕೆ ಅಂತಂದ್ರೆ ಇದಕ್ಕೆ ಇವತ್ತು ಹಾಕಿರೋ ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಮನೆದೇನೆ. ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಹಾಗೆ ಇದ್ರ ಜೊತೆ ಬದನೆಕಾಯಿ ಕಿತ್ಕೊಂಡು ಬಂದಿದ್ದೀನಿ. ಸುಮಾರು ಇತ್ತು, ಬಟ್ ಎಲ್ಲ ಒಟ್ಟಿಗೆ ಕಿತ್ತಕ್ಕೆ ಹೋಗಲಿಲ್ಲ. ಇದು ಎಣ್ಗಾಯಿ ಮಾಡೋಕ್ಕೆ ಆ್ಯಕ್ಚುಲಿ ಬದನೆಕಾಯಿ ಚೆನ್ನಾಗಿದೆ. 4 ಕಿತ್ಕೊಂಡು ಬಂದೆ. ಮಿಕ್ಕಿದ್ದು ಇನ್ನೂ ಆ್ಯಕ್ಚುಲಿ ಹತ್ತಿರ 1 kg ಅಷ್ಟು ಬದನೆಕಾಯಿ ಬಿಟ್ಟಿದೆ. ಇವತ್ತು ಏನೇನು ಕಿತ್ತಿದ್ವಿ ಅನ್ನೋದನ್ನ ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೀವುಗಳು ಒಂದ್ಸಲ ಚೆಕ್ ಮಾಡಿ. ಕೆಲವು ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ತುಂಬ KG-ಗಟ್ಟಲೆ ಯಾವುದೇ ತರಕಾರಿ ಬಿಡದೇ ಇದ್ದರೂ ಬಿಟ್ಟಿರೋ ಅಷ್ಟಕ್ಕೆ ಸಖತ್ ಖುಷಿಯಾಗುತ್ತೆ. ಯಾಕೆ ನಾವು ಕಷ್ಟಪಟ್ಟು ಬೆಳೆದಾಗ ಇಷ್ಟು ಫಲ ಕೊಟ್ಟರೆ ಖುಷಿ ಆಗದೆ ಇರುತ್ತೆ. ಆ್ಯಂಡ್ ಹೂವು ಕೂಡ ನಡುವೆ ಸಾಕಷ್ಟು ಬಿಡ್ತಿದೆ. ಹಾಗೆ ನಮ್ಮ ಮನೇಲಿ ರವೆ ಇಡ್ಲಿ ಕೂಡ ರೆಡಿ ಇತ್ತು. ರವೆ ಇಡ್ಲಿ ಜೊತೆ ಚಟ್ನಿ ತಿಂದು ನೆಕ್ಸ್ಟ್ ಕೆಲಸಕ್ಕೆ ಹೊರಟೆ. ಹಾಗೆ ಆಚೆ ಹೋದಾಗ ಬರಬೇಕಾದ್ರೆ ಮೈಸೂರು ರೋಡ್ ಹತ್ರ ಈ ಥರದ್ದು ಸಾಮಾನುಗಳನ್ನ ಇಟ್ಕೊಂಡಿದ್ರು. ಸುಮಾರು ರೋಡ್ ಸೈಡ್ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಪೇಂಟ್ ಕೂಡ ಮಾಡ್ತಿದ್ರು. ಒಂದು ರಾಧಾಕೃಷ್ಣದು ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಹಾಗೆ ನಮ್ಮನೆ ಕಾರ್ನರಲ್ಲಿ ಸ್ವಲ್ಪ ಖಾಲಿ ಕಾಣಿಸ್ತಿತ್ತು ಅಂತ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅದಕ್ಕೆ 600 ರೂಪಾಯಿ ಹೇಳಿದ್ರು. ಫಸ್ಟ್ ಆಫ್ ಆಲ್ 700 ಹೇಳಿದ್ರು, ಆಮೇಲೆ ಸ್ವಲ್ಪ ವ್ಯಾಪಾರ ಮಾಡಿ 600 ರೂಪಾಯಿ ಕೊಟ್ಟರು. ಈ ಚಿಕ್ಕದು ಚೆನ್ನಾಯಿತು, ಬಟ್ ನಾನು ಅರ್ಜೆಂಟಲ್ಲಿ ಇದ್ನಲ್ಲ, ಅದೊಂದು ಅವ್ರು ಪೇಂಟ್ ಮಾಡ್ತಿದ್ದಾಗ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡು ಬಂದೆ. ನಿಮಗೆ ಹೇಳ್ದಂಗೆ ಕಾರ್ನರಲ್ಲಿ ಒಂದು ಗ್ರಾನೈಟ್ ಟೇಬಲ್ ಥರದ್ದಿತ್ತು, ಅದು ಹಳೇದು. ಇಲ್ಲಿ ನಮ್ಗೆ ಈ ಸ್ಪೇಸ್ ಸ್ವಲ್ಪ ಯಾವಾಗಲೂ ಖಾಲಿ ಬಿಟ್ಬಿಡುತ್ತೆ ಕಾರ್ನರ್ ಆಗಿರೋದ್ರಿಂದ, ಅಲ್ಲಿ ಫಿಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡು ಬಂದೆ. ಹೇಗಿದೆ ಅಂತ ಹೇಳೋದನ್ನ ಮಿಸ್ ಮಾಡಬೇಡಿ. ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಆಲ್ಮೋಸ್ಟ್ ಮನೆಗೆ ಇಲ್ಲಿಗೆ ಬರೋಷ್ಟಿಗೆ 7:30 ಆಗಿದೆ. ಊಟ ಆಯಿತು ಆಗಲೇ, ಯಾಕೆಂದರೆ ಇವಾಗ ಈ ನಡುವೆ ಬೇಗ ನಾವು ಊಟ ಮುಗಿಸ್ಕೊಂಡ್ಬಿಡ್ತೀವಿ. ತುಂಬ ಲೇಟಾಗಿ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ. ಈಗ ಒಂದು ಪಾರ್ಸಲ್ ಬಂದಿತ್ತು ಸಂಜೆ, ಸೊ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಶೂಸ್ನ ಆರ್ಡ್ರ್ ಮಾಡಿದ್ದೆ, ಸಕ್ಕತ್ತಾಗಿತ್ತು ಅಂತ ಆರ್ಡ್ರ್ ಮಾಡಿದೆ. ಬಟ್ ಇದನ್ನು ಆರ್ಡ್ರ್ ಮಾಡಿದ್ದು ಮೀಶೋನಲ್ಲಿ. ನನಗೆ ಕ್ವಾಲಿಟಿ ಎಲ್ಲ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಕಲರ್ ಚೆನ್ನಾಗಿ ಕಾಣಿಸ್ತು. ತುಂಬ ದಿವಸದ ಹುಡುಕ್ತಾ ಇದ್ರೆ ಒಂದು ಸ್ನೀಕರ್ಸ್ ಥರದ್ದು ಬೇಕಿತ್ತು ಅಂತ. ಆ್ಯಂಡ್ ವೈಟ್ ವಿತ್ ಪಿಂಕ್ ಅಂದರೆ ಒಂಥರ ಲೈಟ್ ಕ್ರೀಮಿಶ್ ಪಿಂಕ್ ಥರ ಇದೆ, ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ಸಕ್ಕತ್ತಾಗಿದೆ. ಇಲ್ಲಿ ಲವ್ ಅಂತ ಎಲ್ಲ ಬರ್ತಿದೆ, ಜಿಂಚಾಕಾಗಿದೆ. ಸೊ ಇದು ಬೇಕಿತ್ತು ಅಂತ ತುಂಬ ದಿವಸ ಹುಡುಕ್ತಿದ್ದೆ. ಮೊನ್ನೆನೋ ಸುಮಾರು ಕಡೆ ಬೇರೆ ಕಡೆ ಹೋದಾಗ ಹುಡುಕ್ದೆ. ಆ್ಯಂಡ್ ಇದರೊಳಗೆ ನೋಡಿದೆ ಸ್ವಲ್ಪ ಬ್ರ್ಯಾಂಡೆಡ್ ತೊಗೊಳ್ಳೋಣ ಅಂತ. ಬ್ರ್ಯಾಂಡೆಡ್ 4,000-5,000 ಈ ಥರ ಶೂಸ್ಗೆ ಲೈಕ್ ನನಗೆ ವೇಸ್ಟ್ ಅನಿಸುತ್ತೆ. ತುಂಬ ಯೂಸ್ ಮಾಡೋರಿಗೆ ಅದು ವರ್ತ್ ಇರ್ಬೋದು, ಬಟ್ ನಾನು ಅಷ್ಟೊಂದು ಇದು ಆಕ್ಸೆಸರೀಸ್ಗೆಲ್ಲ ತುಂಬ ಪೇ ಮಾಡಲ್ಲ. ನಂತರ ಸಾಕಷ್ಟು ಜನ ಇದ್ದೀರಾ ಅಂತ ಅನ್ಕೋತೀನಿ. ಯಾರ್ಯಾರು ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇದ್ರದ್ದು ಲಿಂಕ್ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಯಾರಿಗಾರು ಇಷ್ಟ ಆಗಿ ತೊಗೊಳ್ಳಿ. ಸೈಜು ನಾನು ಆರ್ಡ್ರ್ ಮಾಡಿದ್ದು ಐ ಥಿಂಕ್ 7 or 8 ಇರಬೇಕು. 8 ಸೈಜ್. ಸೊ ದೊಡ್ಡದಿದ್ರು ಪರವಾಗಿಲ್ಲ, ಚಿಕ್ಕದಾಗ್ಬಿಟ್ರೆ ಮತ್ತೆ ಎಕ್ಸ್ಚೇಂಜ್ ಮಾಡೋ ಕೆಲಸ ಬೇಜಾರು ಅಂತ ಆರ್ಡ್ರ್ ಮಾಡಿದೆ. ಇದಕ್ಕೆ ಎಷ್ಟು ಗೊತ್ತಾ ನಾನು ಕೊಟ್ಟಿದ್ದು ಅರೌಂಡ್ 220 or 250 ಕೊಟ್ಟೆ ಅಷ್ಟೇ. ಆ್ಯಂಡ್ ಈ ಪ್ರೈಸ್ಗೆ ಶೂಸ್ ಅಂದರೆ ಸಾಕು, ಒಂದು ಸ್ವಲ್ಪ ಸಲಕ್ಕೆ ಹಾಕ್ಕೊಂಡ್ರೆ ಸಾಕು ಅಂತ ಆರ್ಡ್ರ್ ಮಾಡಿದೆ. ಬಟ್ ಎನಿವೇಸ್ ನನಗೆ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದೆ ಅಂದರೆ ಕಲರ್ ಕಾಂಬಿನೇಷನ್ ಲೈಕ್ ಹುಡುಗಿರ್ ಕಲರ್ ಅಂತ ಬಂದರೆ ಯೂಶಲಿ ಪಿಂಕ್, ಕ್ರೀಮ್ ಈ ಥರ ಲೈಟ್ ಕಲರ್ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ. ಅಥವಾ ಫ್ರಾಕ್ಸ್ ಎಲ್ಲ ಹಾಕ್ತೀವಿ ಅಂದರೆ ನೀ ಲೆಂತ್ ನೀಗಿತ ಕೆಳಗಡೆ ಇರೋಂಥ ಫ್ರಾಕ್ಸ್ ಹಾಕ್ತೀವಿ, ಇದಕ್ಕೆ ಸ್ನೀಕರ್ಸ್ ಚೆನ್ನಾಗಿರುತ್ತೆ ಅಂತ ಒಂದು ಆರ್ಡ್ರ್ ಮಾಡಿದ್ದೀನಿ. ಸೊ ಸದ್ಯದಲ್ಲೇ ಹಾಕೋತೀನಿ. ಹಾಕೊಂಡಾಗ ನಿಮಗೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ತೋರಿಸ್ತೀನಿ. ವರ್ತ್ ಅಂತ ನನಗೆ ಅನಿಸ್ತು. ತುಂಬ ಹೆವಿ 2,000-3,000 ಎಲ್ಲ ಕೊಡಲಿಲ್ಲ ಅಂತ ನನಗನ್ನಿಸ್ತು. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಬಂದೆ, ಹಾಗಾಗಿ ಕುಂಕುಮ ಹಂಗೆ ಇದೆ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.